ಬೀದರ್ ಲೋಕಸಭಾ ಕ್ಷೇತ್ರದ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕೆಂತಂದ್ರೆ ಇವತ್ತು ನೀವು ಈ ಸ್ಥಾನದಲ್ಲಿ ಕೂತಿದ್ದೀರಿ ಅಂತಂದ್ರೆ ಅವರ ಪಾತ್ರವು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿರುತ್ತೆ. ಖಂಡಿತವಾಗಿ 2014ರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಮಾಡಿದಾಗ ಇಡೀ ಕಾರ್ಯಕರ್ತರು ಮತ್ತು ಜನ ನನ್ನನ್ನು ಸಂಸದನಾಗಿ ಮಾಡಿದ್ರು. ಮೋದಿಯವ್ರಿಗೆ ಪ್ರಧಾನಮಂತ್ರಿ ಮಾಡಲಿಕ್ಕೆ 5 ವರ್ಷದ ಕಾಲಗಳ ನನ್ನ ಕಾರ್ಯವೈಖರಿಯನ್ನು ನೋಡಿ ಮತ್ತೆ 2019ರಲ್ಲಿ ಮತ್ತಷ್ಟು ಹೆಚ್ಚಿನ ಬಹುಮತ ಅಂತರದಿಂದ ನನ್ನ ಆಯ್ಕೆಯನ್ನು ಮಾಡಿದ್ರು. ಮತ್ತು ಕಳೆದ 2.5 ವರ್ಷಗಳಿಂದ ಬೀದರ ಜಿಲ್ಲೆಯ ಸಂಸದ ಕೇಂದ್ರ ಸಂಪುಟದಲ್ಲಿ ಸ್ಥಾನ ಪಡೆದಿರುವಂಥದ್ದು, ಆ ಸೌಭಾಗ್ಯ ಸಿಕ್ಕಿರೋದು ಜನರ ಆಶೀರ್ವಾದದಿಂದ ನನಗೆ. ಹೀಗಾಗಿ ಕಳೆದ 10 ವರ್ಷಗಳಿಂದ ಸಂಸದನಾಗಿ ಜನರಿಗೆ ಭ್ರಷ್ಟಾಚಾರ ರಹಿತವಾಗಿ ಆಡಳಿತವನ್ನು ಕೊಟ್ಟಿದ್ದೀನಿ, ಪಾರದರ್ಶಕ ಆಡಳಿತವನ್ನು ಕೊಟ್ಟಿದ್ದೀನಿ. ಜನರಿಗೆ ಮೊಬೈಲ್ ಮುಖಾಂತರ ಆಗಲಿ ಎದುರುಗಡೆ ಬಂದು ಭೇಟಿಯಾಗಲಿ, ನಾನು ಅನೇಕ ಕಡೆ ಪ್ರವಾಸದಲ್ಲಿ ಹೋಗಿ ಜನರಿಗೆ ಭೇಟಿಯಾದಾಗ ಜನಸ್ಪಂದನೆಯನ್ನು ಮಾಡಿದ್ದೀನಿ. ಮತ್ತು 10 ವರ್ಷದಲ್ಲಿ ಕಳಂಕರಹಿತವಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದೀನಿ. ಅದಕ್ಕೆ ಇವತ್ತು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಃ ಜನ ಮಾತಾಡ್ಕೊಳ್ತಾರೆ. MP ಅನ್ನೋರಿಗೆ ನಾವು ಗೊತ್ತೇ ಹಿಡಿತಿದ್ದಿಲ್ಲ, ಖೂಬವ್ರು ಬಂದ ಮೇಲೇನೆ MP ಪವರ್ ಏನಿದೆ ಅನ್ನುವಂಥದ್ದನ್ನು ನಮ್ಗೆ ನೋಡ್ಲಿಕ್ಕೆ ಸಿಕ್ತು ಅಂತ. ಅಂದ್ರೆ ಜನ ನನ್ನ ಓಡಾಟಕ್ಕೆ ಗಮನಿಸಿದರೆ, ನಾನು ತಂದಿದಂಥ ಯೋಜನೆಗಳನ್ನ ಗಮನಿಸಿದರೆ, ನನ್ನ ನಡೆ ಮತ್ತು ನುಡಿ ಗಮನಿಸಿದರೆ. ಹೀಗಾಗಿ ಜನ ಮಾತಾಡುವುದು ನಮ್ಮ ಸರಳ MP ಅನ್ನುವಂಥದ್ದು. ಹೀಗಾಗಿ ಮುಂದಿನ ಅವಧಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಬೇಕನ್ನುವಂಥದ್ದು ಜನರಲ್ಲಿ ನನ್ನ ಸಹಜ ಬೇಡಿಕೆ. ಮತ್ತು 10 ವರ್ಷಗಳಲ್ಲಿ ಜನರಿಗೆ ಯಾವ್ದು ಇಷ್ಟ ಆಗ್ತದೋ, ಭ್ರಷ್ಟಾಚಾರದಿಂದ ದೂರ ಇರಬೇಕು, ಕಳಂಕರಹಿತವಾಗಿರಬೇಕು, ಜನರಿಗೆ ಪಾರದರ್ಶಕವಾಗಿ ನಾವು ಯೋಜನೆಗಳು ಮುಟ್ಟಿಸಬೇಕು ಮತ್ತು ಜನಸ್ಪಂದನೆ ಮಾಡಬೇಕು ಅಂದಾಗ ಈ ಚುನಾವಣೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಜನ ನನ್ನನ್ನು ಗೆಲ್ಲಿಸ್ತಾರೆ ಅನ್ನುವಂಥದ್ದನ್ನು ನನಗೆ ಜನರ ನಾಡಿ ಮಿಡಿತಗಳಿಂದ ನನಗೆ ವಿಶ್ವಾಸವೂ ಇದೆ.